ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೂಪರ್ ಸ್ಟಾರ್ ರಜನಿಕಾಂತ್ ಅಲಿಯಾಸ್ ಶಿವಾಜಿರಾವ್ ಗಾಯಕ್ವಾಡ್ ಈ ಹೆಸರು ಇಡೀ ಜಗತ್ತಿಗೆ ಚಿರಪರಿಚಿತವೇ. ಸಿಂಗಾಪುರ್, ಮಲೇಷಿಯಾ ಭಾಗಗಳಲ್ಲಿ ರಜನಿ ಅಂದ್ರೆ ಅಚ್ಚುಮೆಚ್ಚು. 45 ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ರಜನಿಕಾಂತ್ ಅವರ ಜನಪ್ರಿಯತೆ ಇಡೀ ಜಗತ್ತಿಗೆ ತಿಳಿದಿರುವಂಥದ್ದೇ. 1975ರಲ್ಲಿ ಕಥಾ ಸಂಗಮ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದ ರಜನಿಕಾಂತ್ ಅವರನ್ನು ಅಭಿಮಾನಿಗಳು ದೇವರಂತೆ ಪೂಜಿಸುತ್ತಾರೆ. ಇತ್ತೀಚೆಗೆ ರಜನಿಗೆ ಚಿತ್ರರಂಗದ ಅತ್ಯುನ್ನತ ಗೌರವವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ನಿಜಕ್ಕೂ ರಜನಿ ನಡೆದು ಬಂದ ಹಾದಿ ನೋಡಿದ್ರೆ ಅದೊಂದು ಕಲ್ಲು ಮುಳ್ಳಿನ ಹಾದಿ. ಬಡತನ ಶಾಪವಲ್ಲ, ಅದೊಂದು ಸವಾಲು. ಈ ಸವಾಲನ್ನ ಸ್ವೀಕರಿಸಿ ಗೆಲುವು ಸಾಧಿಸುವುದೇ ನಿಜವಾದ ಸಾಧನೆ ಎಂದು ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡ ಲೆಜೆಂಡರಿ ಆಕ್ಟರ್. ಇವತ್ತು ರಜನಿ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಲ್ಲೋದಕ್ಕೆ ಮೂಲ ಕಾರಣವೇ ಆ ಒಂದು ಅವಮಾನವಂತೆ. ಅಷ್ಟಕ್ಕೂ ರಜನಿಯವರ ಕುರಿತಾದ ಕುತೂಹಲಕಾರಿ ವಿಚಾರವನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. 4ನೇ ವಯಸ್ಸಿಗೆ ತಾಯಿಯನ್ನ ಕಳೆದುಕೊಂಡ ಶಿವಾಜಿ. ಸ್ನೇಹಿತರೆ, ಅದು ಡಿಸೆಂಬರ್ 12, 1950ರಂದು ಬೆಂಗಳೂರಿನಲ್ಲಿ ವಾಸವಿದ್ದ ಮಧ್ಯಮ ಮರಾಠಿ ಕುಟುಂಬದಲ್ಲಿ ರಜನಿಕಾಂತ್ ಅವರ ಜನನವಾಗುತ್ತೆ. ಅವರ ಬಾಲ್ಯದ ಹೆಸರು ಶಿವಾಜಿರಾವ್ ಗಾಯಕ್ವಾಡ್. ಶಿವಾಜಿ ಜೀಜಾಬಾಯಿ ಮತ್ತು ರಾಮೋಜಿರಾವ್ ದಂಪತಿಗೆ ಜನಿಸಿದ 4 ಮಕ್ಕಳಲ್ಲಿ ಕಿರಿಯವರು ರಜನಿ. ವಿದ್ಯಾಭ್ಯಾಸ ನಡೆದದ್ದು ಬೆಂಗಳೂರಿನಲ್ಲೇ. ರಜನಿಕಾಂತ್ ಕೇವಲ 4 ವರ್ಷದವರಿದ್ದಾಗ ತಾಯಿಯನ್ನ ಕಳೆದುಕೊಳ್ತಾರೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿ ನಿಜಕ್ಕೂ ಕೆಳಮಟ್ಟದಾಗಿತ್ತು. ಮನೆಯ ಆರ್ಥಿಕತೆ ಸಂಭಾಳಿಸಲು ಪೋರ್ಟರ್ನಿಂದ ಬಸ್ ಕಂಡಕ್ಟರ್ವರೆಗೆ ಎಲ್ಲಾ ರೀತಿಯ ಕೆಲಸಗಳನ್ನ ನಿರ್ವಹಿಸ್ತಾರೆ. ಅವರ ಟಿಕೆಟ್ ಹರಿಯುವ ಶೈಲಿ ಬಸ್ ಚಾಲಕರು, ಕಂಡಕ್ಟರ್ಗಳಲ್ಲಿ ಬಹಳಷ್ಟು ಫೇಮಸ್ ಆಗಿತ್ತು. ಅಂದು ಕೂಲಿ, ಇಂದು ಕೂಲಿ ಹೀರೋ. ಶಿವಾಜಿರಾವ್ ಗಾಯಕ್ವಾಡ್ ಬೆಂಗಳೂರಿನ ಹನುಮಂತನಗರದ ನಿವಾಸಿಯಾಗಿದ್ದ 24ರ ಹರಿಯದ ಯುವಕನೊಬ್ಬ ತಮಿಳಿನ ಸ್ಟಾರ್ ಡೈರೆಕ್ಟರ್ ಕೆ ಬಾಲಚಂದರ್ ಕಣ್ಣಿಗೆ ಬಿದ್ದು ನಟನಾಗಿ ಮಿಂಚುತ್ತಾರೆ, ಸೂಪರ್ ಸ್ಟಾರ್ ಆಗ್ತಾರೆ ಎಂದು ಯಾರು ಕೂಡ ಊಹಿಸಿರಲಿಲ್ಲ. ರಜನಿಕಾಂತ್ಗೆ ಚಿತ್ರರಂಗದಲ್ಲಿ ಯಾವುದೇ ಗಾಡ್ ಫಾದರ್ ಕೂಡ ಇಲ್ಲ. ಬದುಕಿನಲ್ಲಿ ತಂದೆಯಂತಿದ್ದ ಅಣ್ಣನೇ ಎಲ್ಲ. SSLCಯಲ್ಲೇ ಫೇಲ್ ಆಗಿದ್ದ ಶಿವಾಜಿಗೆ ಮುಂದೆ ಅಷ್ಟೇನೂ ಓದುವ ಉತ್ಸಾಹ ಇರಲಿಲ್ಲ. ತಮ್ಮನನ್ನು ಒಳ್ಳೆಯ ವಿದ್ಯಾವಂತನನ್ನಾಗಿ ಮಾಡುವ ಆಸೆ ಅಣ್ಣನಿಗಿತ್ತು. ಆದರೆ ಶಿವಾಜಿಗೆ ವಿದ್ಯೆ ನೈವೇದ್ಯ ಎನ್ನುವಂತಾಗಿತ್ತು. ದುಡಿಯುವ ಆಸೆ ಬಂದುಬಿಟ್ಟಿತ್ತು. ಬೆಂಗಳೂರಿನ ಮಂಡಿಪೇಟೆಯಲ್ಲಿ ಕೂಲಿಯಾಗಿ ಬೆವರು ಹರಿಸುವ ರಜನಿಕಾಂತ್ಗೆ ನಂತರ ಸಿಕ್ಕಿದ್ದೇ ಕಂಡಕ್ಟರ್ ಕೆಲಸ. BTS ಬಸ್ನಲ್ಲಿ ಸೀಟಿ ಊದುತ್ತಲೇ ನಟನೆಯ ಹುಚ್ಚನ್ನ ಅಂಟಿಸಿಕೊಂಡಿದ್ದರು ರಜನಿಕಾಂತ್. ಒಮ್ಮೆ ಕುರುಕ್ಷೇತ್ರ ನಾಟಕದಲ್ಲಿ ದುರ್ಯೋಧನನ ಪಾತ್ರವನ್ನ ರಜನಿ ಲೀಲಾಜಾಲವಾಗಿ ಮಾಡಿದ್ದನ್ನ ಕಂಡ ಸ್ನೇಹಿತ ರಾಜ್ ಬಹದ್ದೂರ್ ಆಶ್ಚರ್ಯಗೊಂಡಿದ್ರು. ಏನಪ್ಪ ನೀನು, ಏನ್ ಆಕ್ಟಿಂಗ್ ಮಾಡ್ದೆ? ಅಬ್ಬಾ, ನೀನು ಕಂಡಕ್ಟರ್ ಅಲ್ಲಮ್ಮ, ವಿಲನ್ ಕಣಮ್ಮ, ನೀನು ಮದ್ರಾಸ್ಗೆ ಹೋಗು ಎಂದು ಹೇಳಿ ಮದ್ರಾಸ್ಗೆ ಕಳುಹಿಸಿಕೊಟ್ಟಿದ್ರು. KB ಅವರ ಸಿನಿಮಾದ ಪಾತ್ರದ ಹೆಸರೇ ಶಿವಾಜಿಗೆ ನಾಮಕರಣ. ಮದ್ರಾಸ್ಗೆ ಅಂದ್ರೆ ಚೆನ್ನೈ. ನಟನೆಯನ್ನ ಕಲಿಯಲು ಬಂದ ರಜನಿಕಾಂತ್ ಸ್ಟಾರ್ ಡೈರೆಕ್ಟರ್ ಕೆ ಬಾಲಚಂದರ್ ಕಣ್ಣಿಗೆ ಬಿದ್ರು. ನೀನು ಆದಷ್ಟು ಬೇಗ ತಮಿಳು ಕಲಿ ಎಂದು ರಜನಿಕಾಂತ್ಗೆ ಚಾನ್ಸ್ ಕೊಟ್ಟಿದ್ರು. ಶಿವಾಜಿರಾವ್ ಗಾಯಕ್ವಾಡ್ ಎಂದು ಕರೆಸಿಕೊಳ್ಳುತ್ತಿದ್ದ ವ್ಯಕ್ತಿಗೆ ರಜನಿಕಾಂತ್ ಎಂದು ಮರು ನಾಮಕರಣ ಮಾಡಿದ್ದು ಕೂಡ ಇದೇ ಕೆ ಬಾಲಚಂದರ್. ಅಷ್ಟಕ್ಕೂ ಈ ರಜನಿಕಾಂತ್ ಅನ್ನೋ ಹೆಸರನ್ನೇ ಆಯ್ಕೆ ಮಾಡಿದ್ದೇಕೆ ಎಂಬುದು ನಿಮ್ಗೆ ಗೊತ್ತು. 1966ರಲ್ಲಿ ಕೆ ಬಾಲಚಂದರ್ ಅವರು ಮೇಜರ್ ಚಂದ್ರಕಾಂತ್ ಎಂಬ ಸಿನಿಮಾ ನಿರ್ದೇಶಿಸಿದ್ರು. ಅದರಲ್ಲಿ ನಟ AVM ರಾಜನ್ ಅವರು ಒಂದು ಪಾತ್ರ ಮಾಡಿದ್ರು. ಆ ಪಾತ್ರದ ಹೆಸರು ರಜನಿಕಾಂತ್. ಅದೇ ಹೆಸರನ್ನ ನಂತರ ತಮ್ಮ ಶಿಷ್ಯನಿಗೆ ಇಟ್ಟು ಅವರನ್ನು ಸೂಪರ್ ಸ್ಟಾರ್ ಮಾಡಿದ್ರು.
ಸೂಪರ್ ಸ್ಟಾರ್ ಪಟ್ಟದ ಹಿಂದಿವೆ ಅವಮಾನಗಳು. ರಜನಿಕಾಂತ್ ಅವರನ್ನು ಸ್ಟೈಲ್ ಕಿಂಗ್ ಅಂತಾರೆ, ಸೂಪರ್ ಸ್ಟಾರ್ ಎಂದು ಗೌರವಿಸ್ತಾರೆ, ತಲೈವಾ ಎಂದು ಫ್ಯಾನ್ಸ್ ಜೀವ ಬಿಡ್ತಾರೆ. ಆದರೆ ಇಷ್ಟೆಲ್ಲ ಪ್ರೀತಿಯನ್ನ ಸಂಪಾದಿಸಲು ರಜನಿಕಾಂತ್ ಬಹಳ ಕಷ್ಟಪಟ್ಟಿದ್ದಾರೆ. ಮೊದಲೇ ಹೇಳಿದಂತೆಯೇ ಅವರಿಗ್ಯಾರೂ ಗಾಡ್ ಫಾದರ್ಗಳಿಲ್ಲ. ಆರಂಭದಲ್ಲೇ ಎಲ್ಲರಂತೆ ಸಾಕಷ್ಟು ಅವಮಾನಗಳನ್ನ ಕಂಡಿದ್ದಾರೆ ರಜನಿಕಾಂತ್. ಮೇಕಪ್ ಹಾಕಿಸಿ ನಂತರ ಪಾತ್ರ ಕೊಡದೆ, ಸಂಭಾವನೆಯನ್ನು ಕೊಡದೆ ರಜನಿಕಾಂತ್ ಅವರನ್ನ ವಾಪಸ್ ಕಳುಹಿಸಿದ್ದವರು ಇದ್ದಾರೆ. ಅವೆಲ್ಲವನ್ನು ಮೆಟ್ಟು ನಿಂತು ತಮಿಳುನಾಡಿನಲ್ಲಿ ಆಗ್ಲೇ ಇದ್ದಂತಹ ಸಮಕಾಲೀನ ಸ್ಟಾರ್ ನಟರನ್ನೆಲ್ಲ ಬದಿಗೊತ್ತಿ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತವರು ರಜನಿ. 80ರ ದಶಕದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ರಜನಿ ಎಂಬ ಹೆಸರು ಸುನಾಮಿ ಎದ್ದಿಸ್ಬಿಡ್ತು. ಬಾಲಿವುಡ್ ಮಂದಿಗೂ ರಜನಿಕಾಂತ್ ಬೇಕಾಗಿತ್ತು. ಕನ್ನಡಕ್ಕೆ ಆರಂಭದಲ್ಲಿ ಆಗಾಗ ಬಂದು ಹೋಗಿದ್ದು ಬಿಟ್ರೆ ಮತ್ತೆ ಈ ಕಡೆ ಬರಲೇ ಇಲ್ಲ. ಇನ್ನು ಅವರ ಕೆರಿಯರ್ ಅನ್ನ ಒಂದಂತಕ್ಕೆ ತಿದ್ದಿ ತೀಡಿದ ನಿರ್ದೇಶಕರೆಂದರೆ ಕೆ ಬಾಲಚಂದರ್, SP ಮುತ್ತುರಾಮನ್, ಸುರೇಶ್ ಕೃಷ್ಣ, P ವಾಸು, KS ರವಿಕುಮಾರ್, ಶಂಕರ್, ಮಣಿರತ್ನಂ ಮುಂತಾದವರ ಕೊಡುಗೆಯೂ ಇದೆ. 1978ರಲ್ಲಿ ಭೈರವಿ ಎಂಬ ಸಿನಿಮಾದ ಮೂಲಕ ಹೀರೋ ಆದ ರಜನಿಕಾಂತ್ಗೆ ಆಗ್ಲೇ ಸೂಪರ್ ಸ್ಟಾರ್ ಪಟ್ಟ ನಿರ್ಮಾಪಕರಿಂದ ಸಿಕ್ಕಿತ್ತು. ಕೈಕೊಟ್ಟ ಆರೋಗ್ಯ, ರಜನಿ ಓಟಕ್ಕೆ ಬ್ರೇಕ್. ರಜನಿಕಾಂತ್ ಮೊದಲ 20 ವರ್ಷಗಳು ಎಷ್ಟು ಕಾರ್ಯಶೀಲರಾಗಿದ್ದರೆಂದರೆ ಆರಂಭದಲ್ಲಿ ವರ್ಷಕ್ಕೆ 10ರಿಂದ 15 ಸಿನಿಮಾಗಳನ್ನ ಮಿಸ್ ಇಲ್ಲದಂತೆ ಮಾಡ್ತಿದ್ರು. 20 ವರ್ಷದಲ್ಲಿ 150 ಸಿನಿಮಾಗಳನ್ನ ಪೂರೈಸಿದ್ರು. ಮುತ್ತು ಸಿನಿಮಾದ ನಂತರ ಅದೇನಾಯ್ತೋ, ಸಿನಿಮಾಗಳ ಸಂಖ್ಯೆ ದಿಢೀರನೆ ಕಮ್ಮಿ ಆದವು. 2-3 ವರ್ಷಕ್ಕೆ ಒಂದು ಸಿನಿಮಾ ಬರುವಂತಾಯ್ತು. 2002ರಲ್ಲಿ ತಾವೇ ಕತೆ ಬರೆದು ನಿರ್ಮಿಸಿದ್ದ ಬಾಬಾ ಸಿನಿಮಾದಿಂದ ದೊಡ್ಡ ಸೋಲನ್ನ ಕಂಡರು ತಲೈವಾ. ಪುನಃ ಅವರನ್ನ ಗೆಲುವಿನ ಹಳಿಗೆ ಕರೆತಂದಿದ್ದು 2005ರಲ್ಲಿ ಬಂದ ಚಂದ್ರಮುಖಿ ಸಿನಿಮಾ. 2010ರ ಬಳಿಕ ಆರೋಗ್ಯ ಕೈಕೊಟ್ಟಿತ್ತು. ಆಗ ಮತ್ತೆ ಸಿನಿಮಾಗಳ ಸಂಖ್ಯೆ ಕಡಿಮೆ ಆದವು. ಮೊದಲ 20 ವರ್ಷಗಳಲ್ಲಿ 150 ಸಿನಿಮಾಗಳನ್ನ ಮಾಡಿದ್ದ ರಜನಿಕಾಂತ್ ಕಳೆದ 30 ವರ್ಷಗಳಲ್ಲಿ ನಟಿಸಿರುವುದು ಬರೀ 21 ಚಿತ್ರಗಳಲ್ಲಿ. ಈಗ 171ನೇ ಸಿನಿಮಾವಾಗಿ ಕೂಲಿ ತೆರೆ ಕಂಡಿದೆ. ರಜನಿಕಾಂತ್ ದಾಖಲೆಗಳು 1-2. ಈಗೆಲ್ಲ 100 ಕೋಟಿ ರೂಪಾಯಿ ಕ್ಲಬ್, 500 ಕೋಟಿ ರೂಪಾಯಿ ಕ್ಲಬ್ ಎಂಬ ಲೆಕ್ಕಾಚಾರದ ಮಾತುಗಳು ಕೇಳಿ ಬರುವುದು ಮಾಮೂಲು. ಆದರೆ ಕಾಲಿವುಡ್ಗೆ ಇಂತಹ ಕೋಟಿ ಕ್ಲಬ್ಗಳನ್ನ ಪರಿಚಯಿಸಿದ್ದು ಇದೇ ರಜನಿಕಾಂತ್. ತಮಿಳಿನಲ್ಲಿ 100 ಕೋಟಿ ರೂಪಾಯಿ ಕ್ಲಬ್ ಸೇರಿದ ಮೊದಲ ಸಿನಿಮಾ ರಜನಿಯ ಶಿವಾಜಿ. 200 ಕೋಟಿ ರೂಪಾಯಿ ಕ್ಲಬ್ ಸೇರಿದ ಮೊದಲ ತಮಿಳು ಸಿನಿಮಾ ರಜನಿ ನಟಿಸಿದ್ದ ಎಂದರಿಯನ್. ಅದೇ ರೀತಿ ಈವರೆಗೂ ಅತಿ ಹೆಚ್ಚು ಗಳಿಕೆ ಮಾಡಿರುವ ತಮಿಳು 2.0 ಸಿನಿಮಾ ಎಂಬ ರೆಕಾರ್ಡ್ ಕೂಡ ರಜನಿಕಾಂತ್ ಹೆಸರಲ್ಲೇ ಇದೆ. ಅವರ ಜೈಲರ್ ಚಿತ್ರ ಅತಿ ಹೆಚ್ಚು ಗಳಿಕೆ ಮಾಡಿರುವ 2ನೇ ತಮಿಳು ಸಿನಿಮಾವಾಗಿದೆ. ಅಂದ ಹಾಗೆ ಈ ಮೇಲಿನ ಎಲ್ಲಾ ದಾಖಲೆಗಳನ್ನ ರಜನಿಕಾಂತ್ ನಿರ್ಮಿಸಿದ್ದು ಅವರ ವಯಸ್ಸು 55 ವರ್ಷ ದಾಟಿದ ಮೇಲೆ. ರಜನಿಕಾಂತ್ ವೃತ್ತಿ ಬದುಕಿಗೆ 50 ವರ್ಷ. ಚಿತ್ರರಂಗದಲ್ಲಿ 10-20 ವರ್ಷ ಕಾಲ ಹಾಕುವುದು ಎಷ್ಟು ಕಷ್ಟ ಎನಿಸಿರುವಾಗ ರಜನಿ ಅನಾಮತ್ತು 50 ವರ್ಷಗಳನ್ನ ಸವಿಸಿದ್ದಾರೆ, ಅದು ಕೂಡ ಸಕ್ಸಸ್ಫುಲ್ ಆಗಿ. ರಜನಿಕಾಂತ್ ವಯಸ್ಸೀಗ 78. ಈಗಲೂ ರಜನಿಕಾಂತ್ ಅವರಲ್ಲಿ ಅದೇ ಚಾರ್ಮ್, ಅದೇ ಜೋಶ್ ಇದೆ. ಕಳೆದ 47 ವರ್ಷಗಳಿಂದ ಹೀರೋ ಆಗಿಯೇ ನಟಿಸ್ತಾ ಇದ್ದಾರೆ. 1975ರಲ್ಲಿ ತಮಿಳಿನ ಅಪೂರ್ವ ರಾಗಂಗಳ್ ಸಿನಿಮಾ ಮೂಲಕ ಖಳನಾಯಕನಾಗಿ ಎಂಟ್ರಿ ಕೊಟ್ಟ ರಜನಿಕಾಂತ್ 2025ರಲ್ಲಿ ಕೂಲಿ ಚಿತ್ರಕ್ಕೆ 150 ಕೋಟಿ ರೂಪಾಯಿ ಸಂಭಾವನೆ ಪಡೆದು ದೇಶದ ದುಬಾರಿ ನಟ ಎನಿಸಿಕೊಂಡಿದ್ದಾರೆ ಎಂದರೆ ಆ ಗ್ರಾಫ್ ಎಂಥದ್ದು ಅಂತ ನೀವೇ ಅಂದಾಜಿಸಬಹುದು. 10 ವರ್ಷಗಳಲ್ಲಿ 100 ಸಿನಿಮಾ ಮಾಡಿದ ಲೆಜೆಂಡ್ ರಜನಿಕಾಂತ್ ತಮ್ಮ ಸಿನಿಮಾದ ವೃತ್ತಿ ಜೀವನದ ಕೇವಲ 10 ವರ್ಷಗಳಲ್ಲಿ 100 ಚಿತ್ರಗಳನ್ನ ಪೂರ್ಣಗೊಳಿಸಿದ್ದಾರೆ. ರಜನಿ ತಮ್ಮ 100ನೇ ಚಿತ್ರ ಶ್ರೀ ರಾಘವೇಂದ್ರ ಅದೆಷ್ಟು ಲೀಲಾಜಾಲವಾಗಿ ಅಭಿನಯಿಸಿದ್ದಾರೆಂದ್ರೆ ತಮಿಳಿನಲ್ಲಿ ರಾಘವೇಂದ್ರ ಸ್ವಾಮಿಗಳಂತೆ ರಜನಿಯನ್ನ ಆರಾಧಿಸುತ್ತಾರೆ. ಚಲನಚಿತ್ರಗಳಿಗೆ ಪ್ರವೇಶಿಸುವ ಮೊದಲು ರಜನಿಕಾಂತ್ ಕನ್ನಡ ನಾಟಕಗಳಲ್ಲಿ ತಮ್ಮ ನಟನಾ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು. ದುರ್ಯೋಧನನ ಪಾತ್ರದಲ್ಲಿ ನಟಿಸುವ ಮೂಲಕ ಬಹಳ ಜನಪ್ರಿಯರಾದರು. ತಮಿಳು ಚಿತ್ರಗಳಿಗೆ ಮೊದಲ ಬಾರಿಗೆ ಅನಿಮೇಷನ್ ಅನ್ನ ಪರಿಚಯಿಸಿದ್ದೇ ರಜನಿಕಾಂತ್.
ಅನಿಮೇಷನ್ ಅನ್ನು ಅಳವಡಿಸಿಕೊಂಡ ಮೊದಲ ಚಿತ್ರ ರಾಜಾ ಚೀನಾ ರೋಸಾ. ರಜನಿಕಾಂತ್ ತಮಿಳು, ಹಿಂದಿ, ಮಲಯಾಳಂ, ಕನ್ನಡ ಮತ್ತು ತೆಲುಗು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ಒಂದು ಬಂಗಾಳಿ ಚಿತ್ರದಲ್ಲೂ ನಟಿಸಿದ್ದಾರೆ. ಅವರ ಮೊದಲ ಹಿಂದಿ ಚಿತ್ರ ಅಂಧಾ ಕಾನೂನ್, ಅವರ ಮೊದಲ ಬಂಗಾಳಿ ಚಿತ್ರ ಭಾಗ್ಯ ದೇಬಟ, ಬದುಕು ಬದಲಿಸಿದ ಮಹಾ ಅವತಾರ ಬಾಬಾ. ಹೀಗೆ ಇಂಥ ನಟರಿಗೆ ಸರಿಸಾಟಿಯಾದದ್ದು ಏನಿದೆ ಅಲ್ವಾ? ಇವರಿಗೆ ಇಂಥ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದು ಬೇರೆ ಯಾರೂ ಅಲ್ಲ, ಅದು ಮಹಾ ಅವತಾರ ಬಾಬಾಜಿ ಅನ್ನೋದು ರಜನಿಯ ಮಾತು. ಈ ಬಗ್ಗೆ ಸಾಕಷ್ಟು ಗೊಂದಲಗಳು, ಊಹಾಪೋಹಗಳು ಹರಿದಾಡ್ತಲೇ ಇವೆ. ಆದರೆ ರಜನಿ ಓರ್ವ ಯೋಗಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ತಮ್ಮ ಆಸ್ತಿಯಲ್ಲಿ ಅರ್ಧ ಭಾಗ ಅನಾಥಾಶ್ರಮಕ್ಕೆ ನೀಡಿರುವ ಕರುಣಾಳು ಇವರು. ಆಗಾಗ್ಗೆ ಹಿಮಾಲಯಕ್ಕೆ ಹೋಗಿ ಅಲ್ಲಿನ ನಿಗೂಢ ಯೋಗಿಗಳೊಂದಿಗೆ ಸಂಪರ್ಕ ಪಡೆದು ತಪಸ್ಸನ್ನಾಚರಿಸಿ ತಿಂಗಳುಗಳ ಕಾಲ ಅಲ್ಲಿಯೇ ಇದ್ದು ಬರ್ತಾರೆ ರಜನಿ. ಈ ವಿಚಿತ್ರ ನಡೆ ಅದೆಷ್ಟೋ ಮಂದಿಗೆ ಸೋಜಿಗವೆನಿಸಿದ್ರೂ ಬದುಕಿನ ಸತ್ಯವನ್ನ ಅರ್ಥೈಸಿಕೊಂಡು ಮುನ್ನಡೆಯುತ್ತಿರುವ ರಜನಿಯ ಬದುಕು ನಮ್ಮೆಲ್ಲರಿಗೂ ಸ್ಫೂರ್ತಿಯ ನೆಲೆ ಇದ್ದಂತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.